ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕ ಒಕ್ಕೂಟ ಹಾಗೂ ಜೀವಿಕ ಸಂಘಟನೆ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಹೊರಟು ಆಡಳಿತ ಸೌಧದ ಮುಂಭಾಗ ಜಮಾಯಿಸಿ ಮಾನ್ಯ ಶಾಸಕರಾದ ಅನಿಲ್ ಚಿಕ್ಮಾದು ಮತ್ತು ತಹಸೀಲ್ದಾರ್ ಶ್ರೀನಿವಾಸ್ ರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಕುರಿತು ಜೀವಿಕ ರಾಜ್ಯ ಸಂಚಾಲಕ ನೂರಲಕುಪ್ಪೆ ಉಮೇಶ್ ಮಾತನಾಡಿ 2006ರ ಜೀತ ಮುಕ್ತರ ಕ್ರಿಯೆ ಯೋಜನೆ ಪ್ರಕಾರ ಸಿಗಬೇಕಾದ ಸಮಗ್ರ ಪುನರ್ವಸತಿ ಪರಿಹಾರ, ಮಾಸಾಶನ, ನಿವೇಶನ, ವಸತಿ, ವಿವಿಧ ಸೌಲಭ್ಯಗಳು, ಬ್ಯಾಂಕ್ಗಳಿಂದ ಸಿಗಬೇಕಾದ ಸಾಲ ಸೌಲಭ್ಯಗಳು ಸಿಗದೆ ಬಿಡುಗಡೆಗೊಂಡ ಜೀತ ಮುಕ್ತರ ಜೀವನ ಅತಂತ್ರ ಸ್ಥಿತಿಯಲ್ಲಿದೆ. ನಿರ್ವಹಣೆ ಅತ್ಯಂತ ಕಷ್ಟಕರವಾಗಿದೆ ಎಂದರು. 1976ರ ಜೀತ ಕಾನೂನು ಮತ್ತು 2006ರ ಕರ್ನಾಟಕ ಸರ್ಕಾರದ ಕ್ರಿಯೆ ಯೋಜನೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಒಬ್ಬ ಜೀತಾಳುವನ್ನ ವಿಮುಕ್ತಿಗೊಳಿಸಿದ ತಕ್ಷಣನೇ 1 ತಿಂಗಳೊಳಗಡೆ ಅವನಿಗೆ ಸಮಗ್ರ ಪುನರ್ವಸತಿಯನ್ನ, ಮನೆ ಇರ್ಬೋದು, ನಿವೇಶನ ಇರ್ಬೋದು, ಕಾರ್ಪಸ್ ಫಂಡ್ ಇರ್ಬೋದು, ಮಾಸಾಸನ ಇರ್ಬೋದು, ಮತ್ತೆ ಸರ್ಕಾರದಿಂದ ಬರ್ತಕ್ಕಂಥ 80,000 ಹಣವನ್ನು ಕೂಡ ಕೊಟ್ಟು ಮತ್ತೆ ಅವನು ವಾಪಸ್ ಜೀತಕ್ಕೆ ಹೋಗ್ಬಾರ್ದಂಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಕಾನೂನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಅನಿಲ್ ಚಿಕ್ಮಾದು ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ಜೀವಿಕ ಸಂಘಟನೆ ನಮ್ಮ ತಾಲೂಕಿನಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದು, ಸಂಘಟನೆಯ ಎಲ್ಲ ಕೆಲಸದಲ್ಲಿಯೂ ನಾನು ಜೊತೆಗಿರುತ್ತೇನೆ. ನೀವು ಸಲ್ಲಿಸಿರುವ ಬೇಡಿಕೆಯ ಮನವಿಯನ್ನು ಕೂಡಲೇ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತೇನೆ ಎಂದು ಭರವಸೆ ನೀಡಿದರು. ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇರ್ತಕ್ಕಂಥ ಉಮೇಶಣ್ಣ ಅವರು, ಭಟ್ರಾಜಣ್ಣ ಅವರು, ನಿರ್ಮಲಯ್ಯ ಅವರು, ಶಿವರಾಜಣ್ಣ ಅವರು, ಚಂದ್ರಶೇಖರ್ ಅವರು, ಮಹಾದೇವ್ ಅವರು, ಶಿವಣ್ಣ ಅವರು, ಮಲ್ಲಿಗಮ್ಮ ಅವರು ಎಲ್ಲರೂ ಕೂಡ ಸಂಘಟನೆ ಮುಖಾಂತರ ಅವು ತಾಲೂಕಿನಲ್ಲಿ ಅವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಆಲ್ರೆಡಿ ರಾಜ್ಯದಲ್ಲಿ ಬಜೆಟ್ ಕೂಡ ನಡೆದಿದೆ. 7ನೇ ತಾರೀಕು ಬಜೆಟ್ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನಮ್ಮ ಸರ್ಕಾರ ಬಹಳ ಅತ್ಯುತ್ತಮವಾದ ಕೆಲಸವನ್ನ ನಾವು ಬಡವರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ನಾವು ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದ್ವಿ. ಈಗ ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಒಬ್ಬ ಮಾತನ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಜೀತ ದಿಂದ ಹೊರಗಡೆ ಬರಕ್ಕೆ ಒಂದು ಶಾಸನನ್ನ ರಚನೆಯನ್ನ ಮಾಡಿ, ಒಂದು ರೂಲ್ಸ್ ನ ಮಾಡಿ, ಪ್ರತಿಯೊಂದಕ್ಕೂ ಕೂಡ ಒಂದು ಕಾನೂನನ್ನ ತಂದು ತಾವು ಜೀತದಿಂದ ಹೊರಗಡೆ ಬರಬೇಕು ಅಂತ ಹೊಸ ಕಾನೂನನ್ನು ತಂದು ಇವತ್ತು ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಡೆದುಕೊಡುವಂತ ಧನ್ಯವಾದಗಳು, ಅಭಿನಂದನೆಗಳು ಕೂಡ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳುವ ಹೋರಾಟವನ್ನ ಮುಗಿಸಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನೀಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಗಳು ಬರುವಂತ ಸಂದರ್ಭದಲ್ಲಿ ಕೆಲವರು ಎಲ್ಲವೂ ಕೂಡ ಅಧಿಕಾರಿ ಅವಧಿಯಲ್ಲಿ ಒಂದು ಕಡೆ ಕೆಲವರಿಗೆ ಅನುಕೂಲ ಆಗ್ಬೋದು, ಕೆಲವರಿಗೆ ಅನಾನುಕೂಲ ಆಗ್ಬೋದು. ಈಗ ಆಲ್ರೆಡಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂತ